ನಾನು ಲಾಸ್ಟಲ್ಲಿ ತೋರಿಸ್ಕೊಡೋಂಥ ಪೈಪಿಂಗ್ನೇ ಆಲ್ಮೋಸ್ಟ್ ಆಲ್ ಎಲ್ಲ ಟೈಲರ್ಗಳು ಕೂಡ ಯೂಸ್ ಮಾಡ್ತಾರೆ. ಸಾದಾ ಬ್ಲೌಸ್ಗಾಗಲಿ ಲೈನಿಂಗ್ ಬ್ಲೌಸ್ಗಾಗಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡೋದು. ಸೊ ಇದಿಷ್ಟು ಪೈಪಿಂಗ್ನ ನೀವು ಒಂದು ಸಲ ಈ ವಿಡಿಯೋ ನೋಡ್ತು ಅಂತಂದರೆ ಬೇಗ ನೀವು ಕೂಡ ಕಲ್ತ್ಕೋಬೋದು. ಬನ್ನಿ ಇವಾಗ ಹೇಗೆ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ಗೆ ಹೇಗೆ ಪೈಪಿಂಗ್ ಹಾಕೋದು, ಲೈನಿಂಗ್ ಬ್ಲೌಸ್ಗೆ ಹೇಗೆ ಪೈಪಿಂಗ್ ಹಾಕೋದು, ಈ ರೀತಿ ರೆಡಿ ಥ್ರೆಡ್ ಪೈಪಿಂಗ್ ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೊಂಡು ಹೇಗೆ ಪೈಪಿಂಗ್ ಹಾಕೋದು, ಈ ರೀತಿ ದಾರ ಸಿಗುತ್ತಲ್ಲ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಪೈಪಿಂಗ್ ಹಾಕೋದು, 4 ರೀತಿ ಪೈಪಿಂಗ್ನ ನಾನು ಇದೊಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೊಂದು ವಿಡಿಯೋ ನೋಡ್ತು ಅಂತಂದರೆ ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಪೈಪಿಂಗ್ ಹಾಕೋದನ್ನು ಕಲ್ತ್ಕೋಬೋದು. ಅಷ್ಟು ನಿಧಾನವಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಸಾದಾ ಬ್ಲೌಸ್ಗೆ ಹಾಕೋದಕ್ಕೆ ಬರೋದಿಲ್ಲ, ಲೈನಿಂಗ್ ಬ್ಲೌಸ್ಗೆ ಹಾಕೋದಕ್ಕೆ ಬರೋದಿಲ್ಲ, ಸೊ ನಾನು ಬ್ಲೌಸಲ್ಲೂ ಕೂಡ ತೋರಿಸಿದ್ದೀನಿ. ಆದರೆ ಏನಾಗುತ್ತೆ ಅಂತಂದರೆ ಸೇಮ್ ಕಲರ್ ಇರುತ್ತೆ ಅಲ್ವಾ, ನಿಮಗೆ ಅದು ಕಾಣಿಸೋದಿಲ್ಲ ಮತ್ತು ಅರ್ಥ ಆಗೋದಿಲ್ಲ ಸರಿಯಾಗಿ. ಅದಕ್ಕೇನು ಮಾಡಿದ್ದೀನಿ ಅಂದರೆ ಬೇರೆ ಕಲರ್ದು ಬಟ್ಟೆಗಳನ್ನ ಸಪ್ರೇಟ್ ತಗೊಂಡು ನಾನು ನಿಮಗೆ ಇವತ್ತು ಪೈಪಿಂಗ್ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಕಲರ್ ಚೇಂಜ್ ಇರುತ್ತೆ ಅಲ್ವಾ, ನಿಮಗೆ ಆವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯಿಂದ ಪೈಪಿಂಗ್ನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೇಗೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಈ ರೀತಿ ಬಟ್ಟೆನ ತಗೊಂಡಿದ್ದೀನಿ. ಸೊ ಇದು ನಿಮ್ಮ ಬ್ಲೌಸ್ ಅಂದ್ಕೊಳ್ಳಿ. ಬ್ಲೌಸ್ಗೆ ಪೈಪಿಂಗ್ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬ್ಲೌಸ್ನಲ್ಲಿ ಎಲ್ಲನೂ ಕೂಡ ನಾನು ಆಲ್ರೆಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ತೋರಿಸಿದ್ದೀನಿ. ಆದರೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ಲೈನಿಂಗ್ ಮೇಲ್ಗಡೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಲೈನಿಂಗ್ ಬ್ಲೌಸಲ್ಲಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನು. ಸೊ ಲೈನಿಂಗ್ ಮೇಲ್ಗಡೆ ನೀವು ಯಾವುದಾದ್ರೂ ಶೇಪ್ನ ಕಟ್ ಮಾಡಿರಿ ನೆಕ್ಕು, ಅದ್ರ ಮೇಲ್ಗಡೆ ಈ ರೀತಿ ಬಟ್ಟೆನ ಇಟ್ಕೊಂಡು ಸೊ ಥ್ರೆಡ್ ಪೈಪಿಂಗ್ನ ಲೈನಿಂಗ್ ಮೇಲ್ಗಡೆ ಇಟ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಬೇಕಾದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಾನು ಅದನ್ನು ಶೇಪ್ ಕೊಟ್ಟು ಕೂಡ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ. ಆದರೆ ಇದರಲ್ಲಿ ಫಸ್ಟು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಇವಾಗ ಫಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಪ್ರಾಬ್ಲಮ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇವಾಗ ಬೇರೆ ಕಲರ್ ಆಗಿರೋದ್ರಿಂದ ನಾನು ತೋರಿಸ್ತೀನಿ ನೋಡಿ. ಸೊ ಇದಿಷ್ಟು ಸ್ಟಿಚ್ ಮಾಡ್ಕೊಳ್ತೀರಾ ಅಲ್ವಾ, ಸ್ಟಿಚ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಏನಾದರೂ ನೀವು ಪೈಪಿಂಗ್ ಹತ್ರನೇ ಬರದೆ ದೂರಷ್ಟ ಹೋದರೆ ನೋಡಿ, ಹತ್ರದಿಂದ ತೋರಿಸ್ತೀನಿ ರೀ ನೋಡಿ. ಈ ರೀತಿ ಗ್ಯಾಪ್ ಕೊಡ್ತು ಅಂತಂದರೆ ಎರ್ಜಸ್ಗೆ ಸ್ಟಿಚ್ ಹಾಕ್ತೇನೆ, ಈ ರೀತಿ ಗ್ಯಾಪ್ ಕೊಡ್ತು ಅಂದರೆ ಈ ರೀತಿ ಓಪನ್ ಮಾಡ್ಕೊಂಡಾಗ ನಿಮಗೆ ಪೈಪಿಂಗಿಂದ ಆಚೆ ಈ ರೀತಿ ಬಟ್ಟೆ ಬಂದುಬಿಡುತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಪೈಪಿಂಗು ನೇರವಾಗಿಯೇ ಸ್ಟಿಚ್ ಮಾಡ್ಕೋಬೇಕು. ಸೊ ಅದನ್ನೇ ನಾನು ನಿಮಗೆ ಹೇಳೋಕೆ ಹೊರಟಿರೋದು ನೋಡಿ. ಪೈಪಿಂಗ್ ಎಲ್ಲಿದೆ ಅಲ್ವಾ ಅಲ್ಲಿಗೆ ನೇರವಾಗಿ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಬಟ್ಟೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ನಿಮಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಫಸ್ಟು ಈ ರೀತಿ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಡ್ರಿ ಅಲ್ವಾ, ಈ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಡ್ರದ್ದು ಏನು ಮಾಡಬೇಕು ಅಂದರೆ ಇದು ಸೀರೆ ಫ್ಯಾಬ್ರಿಕ್ ಅಂದ್ಕೊಳ್ಳಿ. ಸೊ ನಾನು ಇನ್ನೊಂದು ಪೀಸ್ನ ತಗೊಂಡಿದ್ದೀನಿ, ಇದು ಸೀರೆ ಫ್ಯಾಬ್ರಿಕ್. ಇದ್ರ ಮೇಲ್ಗಡೆ ಇದನ್ನು ಉಲ್ಟಾ ಇಟ್ಕೋಬೇಕು. ಸೀದಾ ಇಟ್ಕೊಂಡ್ರೆ ನಮಗೆ ಇನ್ವಿಸಿಬಲ್ ಆಗಿ ಪೈಪಿಂಗ್ ರೆಡಿ ಆಗೋದಿಲ್ಲ, ಪೈಪಿಂಗ್ ಮಾಡಿರೋದು ಹೊರಗಡೆ ಕಾಣಿಸುತ್ತೆ. ನಾವು ಎಲ್ಲಿ ಸ್ಟಿಚ್ ಬಂದಿರುತ್ತೆ ಹಿಂದ್ಗಡೆ ನಾವು ಸ್ಟಿಚ್ ಮಾಡಿದಿರೋದು ಈ ಕಡೆನೂ ಕೂಡ ಕಾಣಿಸುತ್ತೆ ಅಲ್ವಾ, ಎಲ್ಲಿ ಸ್ಟಿಚ್ ಬಂದಿರುತ್ತೆ ಅದ್ರ ಮೇಲ್ಗಡೆ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇನ್ವಿಸಿಬಲ್ ಆಗಿ ರೆಡಿ ಆಗೋಗುತ್ತೆ. ಸೊ ಇದು ಅರ್ಥ ಆಯಿತು ಅಲ್ವಾ ನಿಮಗೆ ನೀಟಾಗಿ ನೋಡಿ. ಹೀಗೆ ಈ ಕಡೆ ಸೈಡ್ ಕೂಡ ಕಾಣಿಸೋದಿಲ್ಲ, ಹಾಗೆಯೇ ಈ ಕಡೆ ಸೈಡ್ ಕೂಡ ಕಾಣಿಸೋದಿಲ್ಲ. ಅದಕ್ಕೇ ನಾನು ಬೇರೆ ಕಲರ್ದು ಈ ರೀತಿ ಬಟ್ಟೆಗಳನ್ನ ತಗೊಂಡಿದ್ದೀನಿ. ಇವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡಿ. ಈ ಕಡೆ ಸೈಡು ಬ್ಲೌಸ್ ಪೀಸ್ ಸೈಡು ಕೂಡ ಒಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ, ಹಾಗೆಯೇ ಈ ಕಡೆ ಸೈಡು ಕೂಡ ಕಾಣಿಸೋದಿಲ್ಲ. ಆಗ ಬುಟಿಕ್ ಸ್ಟೈಲಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಹಾಕೋದು ರೆಡಿ ಆಗುತ್ತೆ. ಬೇಕು ಅಂತಂದರೆ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂದರೆ ಈ ರೀತಿ ಮೇಲ್ಗಡೆ ಒಂದು ಹೊಲಿಗೆ ಕೂಡ ಹಾಕೊಂಡ್ಬಿಡಿ, ಅವಾಗ ಇನ್ನೂ ಕೂಡ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಅದು. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಮೊದಲನೇ ಪೈಪಿಂಗಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ನಾನು ತಿಳ್ಕೊತೀನಿ. ನೀವು ಯಾವುದೇ ಶೇಪ್ ನೆಕ್ ಬೇಕಾದರೂ ಕಟ್ ಮಾಡಿ ಇದೇ ರೀತಿ ನೀವು ಸ್ಟಿಚ್ನ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಬರುತ್ತೆ. ಸೊ ಕರೆಕ್ಟಾಗಿ ಅರ್ಥ ಆಯ್ತಲ್ವಾ, ಅದಕ್ಕೋಸ್ಕರನೇ ಇಷ್ಟು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ವಿಡಿಯೋದಲ್ಲೇ ನೀವು ಎಲ್ಲ ಪೈಪಿಂಗ್ಗಳನ್ನೂ ಕೂಡ ಕಲ್ತ್ಕೋಬೇಕು, ಅದಕ್ಕೋಸ್ಕರನೇ ಇಷ್ಟೊಂದು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮತ್ತೆ ಈ ರೀತಿ ಇನ್ನೊಂದು ಬಟ್ಟೆನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಇಂಚಷ್ಟು ಸೀರೆ ಫ್ಯಾಬ್ರಿಕ್ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಸಾದಾ ಬ್ಲೌಸ್ ಆಗಿದೆ ಅಂತಂದರೆ ಅದೇ ಕಲರ್ದು ಕಟ್ ಮಾಡ್ಕೊಳ್ಳಿ, ಓಕೆನಾ. ನಾನು ಬೇರೆ ಕಲರ್ ಹಾಕ್ತೆ ಅಂತ ನೀವು ಕೂಡ ಬೇರೆ ಕಲರ್ ಹಾಕೋದಕ್ಕೆ ಹೋಗ್ಬೇಡಿ. ಸೀರೆ ಫ್ಯಾಬ್ರಿಕ್ ಆದರೆ ನಿಮಗೆ ಬ್ಲೌಸ್ಗೆ ಸೀರೆ ಯಾವ ಮ್ಯಾಚಿಂಗ್ ಇದೆ ಆ ಕಲರ್ ಕಟ್ ಮಾಡ್ಕೊಳ್ಳಿ.
ಸಾದಾ ಬ್ಲೌಸ್ ಆದರೆ ಅದೇ ಬ್ಲೌಸಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಕಾಲು ಇಂಚಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು 1/4 ಇಂಚಷ್ಟು ಬಟ್ಟೆನ ಇವಾಗ ನಾನು ಕೆಳಗಡೆ ಹಾಕಿರೋವಂಥದ್ದು ಬ್ಲೌಸ್ ಅಂದ್ಕೊಳ್ಳಿ, ಮೇಲ್ಗಡೆ ಈ ರೀತಿ ಇಟ್ಟು ಬ್ಲೌಸ್ದು ಮೇಲ್ಗಡೆ ಇಟ್ಕೋಬೇಕು. ಕೆಳಗಡೆ ಬಂದು ಆ ಪೀಸ್ ಬಂದು ಬ್ಲೌಸ್ ಮೇಲ್ಗಡೆ ಈ ರೀತಿ ನಾವು 1/4 ಇಂಚ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಬ್ಲೌಸ್ ಮೇಲ್ಗಡೆ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಇವಾಗ ಪೈಪಿಂಗ್ನ ಮಾಡ್ಕೊಳ್ಳೋ ತೋರಿಸ್ತೀನಿ ನೋಡಿ. ಈ ರೀತಿ ಉಲ್ಟಾ ಒಂದ್ಸಲ ಹೀಗೆ ಅಂದ್ಬಿಡಿ. ಅಂದಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ನಮಗೆ ಎಷ್ಟು ದಪ್ಪ ಬೇಕು ಅಂದರೆ ದಪ್ಪ, ಸಣ್ಣ ಬೇಕು ಅಂದರೆ ಸಣ್ಣ. ಸೊ ನಾನು ಒಂದು ಹೊಲಿಗೆ ಹಾಕ್ತೆ ಅಲ್ವಾ, ಅಲ್ಲಿಗೆ 2 ಹೊಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ, ಯಾಕಂತಂದರೆ ಇನ್ನು ಹೊಲಿಗೆ ಹಾಕೋದಿಲ್ಲ ನಾವು, ಮೇಲೊಂದು ಹೊಲಿಗೆ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಏನು ಮಾಡಿ 2 ಹೊಲಿಗೆನ ಹಾಕ್ಕೊಂಡು ಈ ರೀತಿ ಇದನ್ನು ಸೇರಿಸ್ಕೊಂಡು, ಹಿಂದ್ಗಡೆ ಹೊಲಿಗೆ ಇರೋದನ್ನು ಈ ರೀತಿ ಸೇರಿಸ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ನಾನು ತೋರಿಸ್ತಾ ಇರೋದು ಅರ್ಥ ಆಗ್ತಾಯಿದೆ ಅಲ್ವಾ? ಹತ್ರದಿಂದ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ನೋಡಿ. ಇದು ಬಂದು ಎಲ್ಲಿಗೆ ಈ ರೀತಿ ಬರ್ತಾ ಇದೆ ಅಲ್ವಾ, ಅದೇ ರೀತಿ ನೋಡಿ ಹೀಗೆ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ, ದಪ್ಪದಾಗಿ ಬೇಕು ಅಂದರೆ ದಪ್ಪದಾಗಿ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಸಣ್ಣ ಪೈಪಿಂಗ್ ಬೇಕು ಅಂದರೆ ಸಣ್ಣ ಪೈಪಿಂಗ್ನ ತಗೊಳ್ಳಿ. ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಾ ಬನ್ನಿ. ಹೀಗೆ ಸ್ಟಿಚ್ ಅನ್ನೋದು ಮೇಲ್ಗಡೆ ಕಾಣಿಸೋದಿಲ್ಲ, ಡೋಂಟ್ ವರಿ, ಒಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಹೀಗೆ ಪೈಪಿಂಗ್ ಮಾಡ್ಕೊಳ್ತಾ ಬರಬೇಕು. ಸೊ ನೋಡಿ ಹೀಗೆ ಆಲ್ಮೋಸ್ಟ್ ಈ ರೀತಿ ಪೈಪಿಂಗ್ನೇ ನಾನು ಮಾಡೋದು, ಅದಕ್ಕೋಸ್ಕರನೇ ಇದನ್ನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಒಂದು ರೀತಿ ಮಾಡ್ಬೋದು, ಅದನ್ನು ಕೂಡ ಇವಾಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇದಿಷ್ಟು ಆದಮೇಲೆ ನೋಡಿ ಬ್ಯೂಟಿಫುಲ್ ಆಗಿರೋವಂಥ ಪೈಪಿಂಗ್ ರೆಡಿ ಆಯಿತು. ಇದು ಕೂಡ ಅಷ್ಟೇ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ನಿಮಗೆ ಅರ್ಥ ಆಯಿತು ಅಲ್ವಾ? ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. 2 ನಿಮಿಷದಲ್ಲೆಲ್ಲ ಪೈಪಿಂಗ್ನ ರೆಡಿ ಮಾಡಿಬಿಡ್ಬೋದು. ಸೊ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂತಂದರೆ ನಿಮಗೆ ಈಸಿಯಾಗಿ ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸ್ತಾ ಇದೆ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಈ ಪೈಪಿಂಗ್ಗಳಲ್ಲಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಬೇಕಾದರೆ ಇನ್ನೂ ಒಂದು ಸಲ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ನೋಡಿ ಈ ರೀತಿ ಥ್ರೆಡ್ ಪೈಪಿಂಗು ಮತ್ತು ಇದು ನಾರ್ಮಲಾಗಿ ಬಟ್ಟೆಯಲ್ಲಿ ಮಾಡಿರೋಂಥ ಪೈಪಿಂಗ್, ಎರಡಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಎರಡು ಕೂಡ ಬ್ಯೂಟಿಫುಲ್ಲಾಗಿ ಒಂದೇ ಸಮ ಬಂದಿದೆ. ಈ ರೀತಿ ನೀವು ಸೀರೆ ಫ್ಯಾಬ್ರಿಕ್ನ ನಿಮಗೆ ಬೇಕು ಅಂತಂದರೆ ಸೀರೆಯಲ್ಲಿ ಈ ರೀತಿ ನೀವು ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ಇಲ್ಲ ಸಾದಾ ಬ್ಲೌಸ್ಗೂ ಕೂಡ ಇದೇ ರೀತಿ ಪೈಪಿಂಗ್ನ ನೀವು ರೆಡಿ ಮಾಡಿ ಸ್ಟಿಚ್ ಮಾಡ್ಬೋದು. ಇವಾಗ ಬನ್ನಿ ನೆಕ್ಸ್ಟ್ ಪೈಪಿಂಗ್ ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಪೈಪಿಂಗ್ ಬಂದು ಈ ರೀತಿ ಫಸ್ಟು ಬಟ್ಟೆನ ತಗೊಳ್ಳಿ. ಇದು ಬಟ್ಟೆ ಬಂದು ಬ್ಲೌಸ್ ಅಂತ ಅಂದ್ಕೊಳ್ಳಿ. ಸೊ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಬ್ಲೌಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಬ್ಲೌಸ್ನ ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡು ಬಿಡಬೇಕು. ಯಾಕಂತಂದರೆ ಇದನ್ನು ನೀವು ಒಳಗಡೆ ಕೂಡ ಸ್ಟಿಚ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂತಂದರೆ ಬಿಗಿನರ್ಸ್ಗೆ ಇದು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಬ್ಲೌಸ್ನ ಫಿನಿಶ್ ಮಾಡಿ, ಬೇಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಬ್ಲೌಸ್ನ ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಹೊಲಿಗೆನ ಇಟ್ಟು ಫಸ್ಟು ಬ್ಲೌಸ್ನ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆನೂ ರೌಂಡ್ ಶೇಪ್ ಕೊಟ್ಕೊಂಡು, ಯಾವುದಾದ್ರೂ ಶೇಪ್ ಕೊಟ್ಕೊಳ್ಳಿ. ಆಲ್ರೆಡಿ ಶೇಪ್ನ ಕೊಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಫುಲ್ ಬ್ಲೌಸ್ ಫಿನಿಶ್ ಆದಮೇಲೆ ನಿಮ್ಮದು ಸ್ಯಾರಿ ಬಟ್ಟೆನ ಈ ರೀತಿ 1 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಸೊ ಗೊತ್ತಾಯ್ತಲ್ವಾ? ಬ್ಲೌಸು ಫಿನಿಶ್ ಎಲ್ಲ ಆಗಿದೆ. ಫಿನಿಶ್ ಆಗಿರೋದಕ್ಕೆ 1 ಇಂಚಷ್ಟು ಬಟ್ಟೆನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಟಿಂಗ್ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ ಈ ರೀತಿ ದಾರನ, ಇದು ಥ್ರೆಡ್ ಪೈಪಿಂಗ್ ದಾರ ಅಂತಲೇ ಸಿಗುತ್ತೆ ನಿಮಗೆ. ಇದನ್ನು ಬೇಕು ಅಂತಂದರೆ ಫಸ್ಟೇ ಸ್ಟಿಚ್ ಮಾಡಿ ಕೂಡ ಇಟ್ಕೋಬೋದು. ಇಲ್ಲ ಅಂತಂದರೆ 2 ಕೆಲಸ. ಯಾಕೆ ಅಂತಂದರೆ ಈ ರೀತಿ ಫಸ್ಟು ಇದನ್ನು ಇಟ್ಕೋಬೇಕು. ಇಟ್ಕೊಂಡು ಇದ್ರ ಮೇಲ್ಗಡೆ ಇದನ್ನು ಹೀಗೆ ಇಟ್ಕೊಂಡು ಬ್ಲೌಸನ್ನು ಕೆಳಗಡೆ ನಾವು ಈ ರೀತಿ ಥ್ರೆಡ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನೋಡಿ ಹೀಗೆ. ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅದು ಎಡ್ಜಸ್ಗೆ ಬರಬೇಕು ಹೊಲಿಗೆ. ಆ ರೀತಿ ಬ್ಲೌಸ್ನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ? ಇದನ್ನು ನೋಡಿ ಈ ರೀತಿ ಮತ್ತೆ ದಾರನ ಒಳಗಡೆ ಸ್ಟ್ರೈಟ್ ಇಟ್ಕೊಳ್ಳಿ. ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ಅಷ್ಟೇ ಥ್ರೆಡ್ ಪೈಪಿಂಗ್ ಹೇಗೆ ಬರುತ್ತೆ ಅದೇ ರೀತಿ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಬರುತ್ತೆ. ಇದು ಕೂಡ ನೀವು ಇದನ್ನು ಯಾವುದೇ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಯಾಕಂತಂದರೆ ದಾರನ ಯಾವ ಶೇಪ್ ಬೇಕಾದರೂ ನೀವು ತಿರುಗಿಸ್ಕೋಬೋದು. ಆವಾಗ ಏನಾಗುತ್ತೆ, ನಿಮಗೆ ಬೇರೆ ಶೇಪ್ಗಳಿಗೂ ಕೂಡ ಈ ರೀತಿ ಮಾಡ್ಕೋಬೋದು. ಒಂದು ಸಲ ಸ್ಟಿಚ್ ಮಾಡಿ ಬರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕು ಅಂತಂದರೆ ಹೇಳ್ಕೊಡ್ತೀನಿ, ಆಯಿತಾ? ಅದು ನಾನು ನಿಮಗೆ ಏನಕ್ಕೆ ಬ್ಲೌಸ್ನಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಸೇಮ್ ಕಲರಲ್ಲಾದರೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಈ ಕಡೆ ಸೈಡಲ್ಲಿ ಬಟ್ಟೆ ಉಳ್ಕೊಳ್ಳುತ್ತೆ ಅಲ್ವಾ, ಅದನ್ನು ಈ ರೀತಿ ಮಡಚಿಬಿಟ್ಟು ಇನ್ನೊಂದು ಹೊಲಿಗೆನ ಸ್ಟಿಚ್ ಮಾಡ್ಕೋಬೋದು.
ಹೀಗೆ ಸ್ವಲ್ಪ ಒಳಗಡೆಗೆ ಒಂದು 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಈ ರೀತಿ ಹೊಲ್ಗೆನ ಹಾಕೋಬೋದು. ಬೇಡ ಅಂತಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನಮಗೆ ಹೊಲ್ಗೆ ಕಾಣಿಸುತ್ತೆ, ಹೊಲ್ಗೆ ಬೇಡ ಅಂತನ್ನೋರು ಆ ರೀತಿ ಫೋಲ್ಡ್ ಮಾಡಿಬಿಟ್ಟು ಸುತ್ತ ಎಮ್ಮಿಂಗ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಇದನ್ನು ನೀವು ಲೈನಿಂಗ್ ಮೇಲ್ಗಡೆ ಇಟ್ಟು ಇನ್ವಿಸಿಬಲ್ ಆಗಿ ತಿರುಗಿಸ್ತು ಅಂತಂದರೆ ಯಾವುದೇ ರೀತಿ ಎಮ್ಮಿಂಗ್ ಕೂಡ ಬೇಕಾಗಿರೋದಿಲ್ಲ. ಸೊ ಸಿಂಗಲ್ ಫುಟ್ ಇಲ್ಲದೇ ಡಬಲ್ ಫುಟಲ್ಲೇ ಇದನ್ನು ಎಲ್ಲನೂ ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ವ, ಇದು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು. ಎಷ್ಟು ಸಣ್ಣ ಬೇಕು ಅಂತಂದರೂ ನೀವು ಮಾಡ್ಕೋಬೋದು. ಸೊ ಇಷ್ಟಾದರೂ ಇರಬೇಕು, ಯಾಕಂತಂದರೆ ಪೈಪಿಂಗ್ ಕಾಣಿಸ್ಬೇಕಲ್ವ, ಅದಕ್ಕೋಸ್ಕರ ನೋಡಿ ಹೀಗೆ. ನೆಕ್ಸ್ಟ್ ಪೈಪಿಂಗ್ ಬಂದು ಇವಾಗ ಇದು ಕೂಡ ಇನ್ನೂ ತುಂಬಾ ಈಸಿಯಾಗಿದೆ. ನೀವು ಆಲ್ಮೋಸ್ಟ್ ಆಲ್ ಸಾದಾ ಬ್ಲೌಸ್ಗೆ, ಲೈನಿಂಗ್ ಬ್ಲೌಸ್ಗೆ ಪ್ರತಿಯೊಂದಕ್ಕೂ ಕೂಡ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಬಂದಿದೆ. ಅದು ಹೇಗೆ ಮಾಡೋದು ಅಂತಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ಅದನ್ನು ಕೂಡ ಇನ್ನೊಂದು ಬಟ್ಟೆನ ಎತ್ಕೊಂಡು ಅದೇ ರೀತಿ ಇದನ್ನು ಕೂಡ ಅಷ್ಟೇ ಮಾಡ್ಕೋಬೋದು. ಬಟ್ ಜಾಸ್ತಿ ಯೂಸ್ ಮಾಡೋದೇ ಇದೇ ರೀತಿ ಪೈಪಿಂಗು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಜಾಸ್ತಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಇದನ್ನೇ ಮಾಡ್ತಾರೆ, ಯಾಕಂತಂದರೆ ಇದು ಈಸಿಯಾಗಿ ಕೂಡ ಇದೆ, ಹಾಗೆಯೇ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಹೀಗೆ ಒಂದು ಬಟ್ಟೆನ ತಗೊಂಡಿದ್ದೀನಿ. ಅದಕ್ಕೆ ಇದಕ್ಕೇನು ಮಾಡಬೇಕು ಅಂತಂದರೆ 1 ಇಂಚಷ್ಟು ಬಟ್ಟೆನ, ಇದು ಕೂಡ 1 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿಕೊಂಡು 1 ಇಂಚಷ್ಟು ಬಟ್ಟೆಯನ್ನು ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು 1/4 ಇಂಚಷ್ಟು, ಇವಾಗ ಇದು 1 ಇಂಚು, 1/4 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ನಾನು ಹೇಳಿದೆ ಅಲ್ವಾ, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇದೇ ರೀತಿ ಪೈಪಿಂಗ್ನ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರನೇ ಹೇಳಿದ್ದು. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ನಿಮಗೆ ಬ್ಲೌಸ್ ಉದ್ದ ಎಷ್ಟಿದೆ ಅಷ್ಟುದ್ದನ್ನು ಕೂಡ ಫಸ್ಟು 1/4 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಬ್ಲೌಸ್ ಈ ರೀತಿ ಇಟ್ಕೊಂಡು ಇದನ್ನು ಇದ್ರ ಮೇಲ್ಗಡೆ, ಇದನ್ನು ಬ್ಲೌಸ್ ಮೇಲ್ಗಡೆ ಇದನ್ನು ಇಟ್ಕೋಬೇಕು, ಉಲ್ಟಾ ಇಟ್ಕೊಳ್ಳಿ. ನಾವು 1/4 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿರ್ತೀವಿ ಅಲ್ವಾ, ಇದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಹೀಗೆ ಉಲ್ಟಾ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡಬೇಕು. ಆವಾಗ ಏನಾಗುತ್ತೆ, ಆ ಕಡೆ ಅರ್ಧ ಇಂಚು ಉಳ್ಕೊಳ್ಳುತ್ತೆ, ಒಳಗಡೆ ಅರ್ಧ ಇಂಚು ಹೋಗುತ್ತೆ. ಸೊ ಅಲ್ವಾ, ಗೊತ್ತಾಯ್ತಲ್ವಾ. ನೀವು ನಾರ್ಮಲಾಗಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿ ಕೂಡ ಈ ಪೈಪಿಂಗ್ನ ಹಾಕೋಬೋದು, ಸಾದಾ ಬ್ಲೌಸ್ಗೂ ಕೂಡ ಈ ಪೈಪಿಂಗ್ನ ಹಾಕೋಬೋದು. ಇವಾಗ ನೋಡಿ, ಇದಿಷ್ಟನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ನಮಗೆ ಎಷ್ಟಕ್ಕೆ ಪೈಪಿಂಗ್ ಬೇಕು, ದಪ್ಪ ಬೇಕಾದರೆ ದಪ್ಪ, ಸಣ್ಣ ಬೇಕಾದರೆ ಸಣ್ಣ, ನಿಮಗೆ ಹೇಗೆ ಬೇಕು ಆ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ನಿಮಗೆ ಮೇಲ್ಗಡೆ ಸ್ಟಿಚ್ಚು ಕಾಣಿಸೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಹೀಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇದೇ ಪೈಪಿಂಗ್ನೇ ಯೂಸ್ ಮಾಡೋದು. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಥವಾ ಬರಲಿಲ್ವಾ ಇನ್ನು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇದನ್ನು ಮತ್ತೆ ಬೇಕು ಅಂತಂದರೆ ಮತ್ತೆ ಹೇಳ್ಕೊಡ್ತೀನಿ, ಓಕೆನಾ. ಬಟ್ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇಷ್ಟು ನಿಧಾನವಾಗಿ ಹೇಳ್ಕೊಟ್ರು ಕೂಡ ಗೊತ್ತಾಗಲಿಲ್ಲ ಅಂತಂದರೆ ಏನಲ್ವ, ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೋಡಿ ಹೀಗೆ ಫೋಲ್ಡಿಂಗ್ ಮಾಡಿ ಮಡಚಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಯಾಕಂತಂದರೆ ಅರ್ಧ ಇಂಚ್ ಬಟ್ಟೆ ಮಾತ್ರ ಇರುತ್ತೆ ಅಲ್ವ, 1/4 ಇಂಚಷ್ಟು ಪೈಪಿಂಗ್ ಬರುತ್ತೆ, 1/4 ಇಂಚಷ್ಟು ಒಳಗಡೆ ಹೋಗುತ್ತೆ. ಆವಾಗ ಉಲ್ಟಾ ಕೂಡ ನಿಮಗೆ, ಯಾಕಂದರೆ ಮಡಚಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ವ, ಹಿಂದ್ಗಡೆ ಕೂಡ ನಿಮಗೆ ಬಟ್ಟೆ ಕಾಣಿಸೋದಿಲ್ಲ, ಪರ್ಫೆಕ್ಟಾಗಿಯೇ ಕಾಣಿಸುತ್ತೆ. ನೋಡಿ ಹೀಗೆ ಎಲ್ಲ ಪೈಪಿಂಗ್ಗಳು ಕೂಡ ಇವಾಗ ರೆಡಿ ಆಯಿತು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಬೇಗ ಬೇಗ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು, ನೀವು ಕೂಡ ಪೈಪಿಂಗ್ನ ಮಾಡ್ಕೋಬೋದು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಕೂಡ ನಿಮಗೆ ಏನೇ ಡೌಟ್ಸ್ ಇದ್ದರೂ ಬ್ಲೌಸ್ನಲ್ಲಿ ನನ್ನ ಕೇಳ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.